ಈಗಾಗಲೇ ಬಹುಶಃ 2018ರಲ್ಲಿ ನಾನು ಅವತ್ತು ಸಚಿವನಾಗಿ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹುಶಃ ಮತ್ತು ಉಮಾಶ್ರೀ ಅವರು ಕನ್ನಡ ಸಂಸ್ಕೃತಿ ಸಚಿವರು 8 ಕೋಟಿ ರೂಪಾಯಿ ಅನುದಾನವನ್ನು ಅಬ್ಬಕ್ಕ ಭವನಕ್ಕೆ ಅವತ್ತನ್ನು ಬಿಡುಗಡೆ ಮಾಡಿದ್ದೆವು. 18ರಲ್ಲಿ ಸ್ಯಾಂಕ್ಷನ್ ಆದ ನಂತರ ಕೆಲವೊಂದು ಕಾರಣಗಳಿಂದ ಬಹುಶಃ ಹಾಗೆ ಪೆಂಡಿಂಗ್ ಇತ್ತು. ದುಡ್ಡು ಬಿಡುಗಡೆ ಆಗಿದ್ದರೂ ಕೂಡ ಪೆಂಡಿಂಗ್ ಇತ್ತು. ತದನಂತರ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಹೌಸಿಂಗ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಜಿಲ್ಲಾಧಿಕಾರಿ ಇವತ್ತೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇದೀಗೆಲ್ಲ ಕೂಡ ಕ್ಲಿಯರ್ ಆಗಿ ಇಲ್ಲಿ ಈಗ ಕೆಲವೇ ದಿನಗಳಲ್ಲಿ ಬಹುಶಃ ನಮ್ಮ ಕನ್ನಡ ಸಂಸ್ಕೃತಿ ಸಚಿವರು ಇವತ್ತು ಬಂದು ಇವತ್ತು ಅಬ್ಬಕ್ಕ ಭವನಕ್ಕೆ ಮತ್ತು ರಾಜ್ಯ ಬ್ಯಾರಿ ಅಕಾಡೆಮಿ ಭವನಕ್ಕೆ ಇವತ್ತು ಶಂಕುಸ್ಥಾಪನೆ ಗೈಲಿದ್ದಾರೆ. ಅದಕ್ಕಿಂತ ಮುಂಚೆ ಈ ಊರವರ ಪರಿಸ್ಥಿತಿ ಏನಿದೆ ಊರವರದ, ಯಾಕಂತ ಹೇಳಿದರೆ ನಾವು ಯಾವುದೇ ಒಂದು ಕಟ್ಟುವಾಗ ಸುತ್ತಮುತ್ತ ನೆರೆಕರೆಯವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಭವಿಷ್ಯದ ಅಭಿವೃದ್ಧಿಗೆ ತೊಂದರೆ ಆಗದ ರೀತಿ ಮುಂಜಾಗ್ರತೆ ವಹಿಸಿಕೊಂಡು ಅದರ ಬಗ್ಗೆ ಚರ್ಚಿಸಿ ಒಂದು ತೀರ್ಮಾನ ತಗೊಳ್ಬೇಕೆಂಬ ಉದ್ದೇಶದಿಂದ ಬಂದು ಇಲ್ಲಿ ಊರವರ ಜೊತೆ ಚರ್ಚೆ ಮಾಡಿ ಯಾವ ರೀತಿಯೆಲ್ಲ ಅಭಿಪ್ರಾಯ ಏನಿದೆಯಾ ಆ ಅಭಿಪ್ರಾಯ ಪಡೆದುಕೊಂಡು ಅದಕ್ಕೆ ಅನುಗುಣವಾಗಿ ಹಿಂದಿನ ಜೊತೆ ಚರ್ಚೆ ಮಾಡಿಕೊಂಡು ನಮಗೆ ಹಬ್ಬಕ್ಕ ಭವನ ಕೂಡ ಚಂದವಾಗಿ ಆಗಬೇಕು, ಸುಸಜ್ಜಿತವಾಗಬೇಕು, ಊರವರಿಗೆ ಕೂಡ ತೊಂದರೆ ಆಗ್ಬೋದು, ಎಲ್ಲರೂ ಹೆಮ್ಮೆ ಪಡಬೇಕು ಅವ್ರ ಊರಿಗೆ ಒಂದು ಬಂದಾಗ. ಆ ರೀತಿ ಒಂದು ಚರ್ಚೆ ಮಾಡಲಿಕ್ಕೆ ನಾವು ಒಂದು ಇಲ್ಲಿ ಭೇಟಿ ಮಾಡಿ ನಾವು ಆ ಜಾಗವನ್ನೆಲ್ಲ ಗುರುತು ಎಲ್ಲ ಮಾಡಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಆದಷ್ಟು ಬೇಗ ಇದಕ್ಕೆ ಚಾಲನೆ ಇವತ್ತು ಕೆಲಸ ಇವತ್ತು ಪ್ರಾರಂಭ ಮಾಡ್ತಾರೆ, ಅದಕ್ಕಿಂತವಾಗಿ ಚಾಲನೆ ಇವತ್ತು ಕೊಡ್ತಾರೆ. ರೂಪರೇಷೆ ಎಲ್ಲ ಕೂಡ ರೆಡಿ. ಇಂಜಿನಿಯರ್ ಬಾಯರ ಇದ್ದಾರಾ? ಈ ಒಂದು ಸಭಾಭವನ ನಿರ್ಮಾಣ ಮಾಡಲಿಕ್ಕೆ ಬಹುತೇಕ ಬಹಳಷ್ಟು ನಾವು ಬೇರೆ ಬೇರೆ ಸಭಾವನ್ನು ನೋಡಿದೆವು. ಅದು ನಾನಿರಲಿ, ನನ್ನ ಜೊತೆ ದಿನಕರುಲಾಲ್ ಕೂಡ ಇದ್ದರು. ಬೆಂಗಳೂರು ಬೇರೆ ಬೇರೆ ಕಡೆಯಲ್ಲಿ ಅಲ್ಲಿ ಖಾಸಗಿಯ ಒಂದು ಇದನ್ನು ನಿರ್ಮಾಣ ಮಾಡಿ ಒಂದು ಇದ್ದಂಥ ಸ್ಥಳದ ಮಾದರಿಯಾಗಿ ಹಬ್ಬಕ್ಕೆ ನೋಡಿ. ಆವತ್ತು ಇದು ಟೌನ್ ಹಾಲಲ್ಲಿ ನಮಗೆ ಉಳ್ಳಾಲ ತಾಲೂಕು ಆಗಿರಲಿಲ್ಲ. ಆವಾಗ ಟೌನ್ ಹಾಲ್ ಅಂತ ಇಲ್ಲ, ಯಾಕೆಂದರೆ ತಾಲೂಕು ಮಟ್ಟಕ್ಕೆ ಮಾತ್ರ ಟೌನ್ ಹಾಲ್ ಇದೆ. ಟೌನ್ ಹಾಲ್ ಸಿಕ್ಕದಿದ್ದ ಕಾರಣ ಹಬ್ಬಕ್ಕನ ಹೆಸರಲ್ಲಿ ನಾವು ಹಬ್ಬಕ್ಕ ಭವನ ನಾವು ಕೇಳಿ ಇಟ್ಸ್ ಎ ಮಿನಿ ಟೌನ್ ಹಾಲ್ ಇದಕ್ಕೆ ಹಬ್ಬಕ್ಕ ಭವನ ಹೆಸರಲ್ಲಿ. ಯಾಕೆ 400 ಕೆಪಾಸಿಟಿಯಲ್ಲಿ ಮತ್ತು ಪಾರ್ಕಿಂಗ್ ವೆಹಿಕಲ್ ಪಾರ್ಕಿಂಗ್ ಕೂಡ ಮಾಡಿ ಅದರ ಜೊತೆಯಲ್ಲಿ 470 ಕೆಪಾಸಿಟಿ 20,000 ಸ್ಕ್ವೇರ್ ಮೀಟರ್ ಇಲ್ಲ 2,000 ಸ್ಕ್ವೇರ್ ಮೀಟರ್ 20,000 ಸ್ಕ್ವೇರ್ ಫೀಟ್ ಇದರಲ್ಲಿ ಎಲ್ಲ ಅದರಲ್ಲಿ ನಮ್ಮ 3 ಫ್ಲೋರ್ ಇರ್ತದೆ. ನಮ್ಮ ಲೋ ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗ್ ಬರ್ತದೆ, ಅಪ್ಪರ್ ಗ್ರೌಂಡಲ್ಲಿ ಆಡಿಟೋರಿಯಂ 303 ಕೆಪಾಸಿಟಿ ಇದರಲ್ಲಿ, ಗ್ರೀನ್ ರೂಮು ಮತ್ತು ಟಾಯ್ಲೆಟ್ ಮತ್ತು ಎಲೆಕ್ಟ್ರಿಕ್ ಎಲ್ಲ ಬೇಸಿಗೆ. ಫಸ್ಟ್ ಫ್ಲೋರಲ್ಲಿ ಮತ್ತೆ 140 ಸೀಟಿಂಗ್, ಸೆಕೆಂಡ್ ಫ್ಲೋರಲ್ಲಿ ಮೀಟಿಂಗ್ ಹಾಲ್ ಮತ್ತು ನಮಗೆ ಮ್ಯೂಸಿಯಂ, ಹಬ್ಬಕ್ಕನ ಮ್ಯೂಸಿಯಂ ಇಡುವಂಥ ಸ್ಥಳಕ್ಕೆ ಬೇಕಾಗಿರುವಂಥ ಬೇರೆ ಬೇರೆ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಕೂಡ ಚರ್ಚೆ ಮಾಡಿ ಕ್ರೋಢೀಕರಿಸಿಕೊಂಡು ಇದನ್ನು ನಾವು ಈ ಒಂದು ಸ್ಥಳಕ್ಕೆ ಸೀಮಿತವಾಗಿ ನಾವು ಮಾಡಿದ್ದು. ಎಲ್ಲ ಸಹಕಾರ ಅಗತ್ಯ, ಆದಷ್ಟು ಬೇಗ ಮುಗಿಲಿ ಅಂತ ನಮ್ಮೆಲ್ಲೊಂದು ದೊಡ್ಡ ಮಾತು ಪ್ರಾರ್ಥನೆ. ನಮ್ಮ ಇಲ್ಲಿ ಬಹುಶಃ ಇದರ ಪಕ್ಕದಲ್ಲಿ ಲ್ಯಾಂಡ್ ಅಲಾಟ್ ಆಗಿತ್ತು, ಅದರಲ್ಲಿ ಕೆಲವು ಚರ್ಚೆ ಇತ್ತು. ಆ ಚರ್ಚೆ ಬೇಡ ಅಂತ ಹೇಳಿಕೊಂಡು ಬಹುಶಃ ನಮ್ಮ ಕೊಣಾಜೆಯಿಂದ ನಾವು ನೇರವಾಗಿ ಯೂನಿವರ್ಸಿಟಿ ಹೋಗೋ ಪಕ್ಕದಲ್ಲೇ ಬಹುಶಃ ಇವತ್ತು ಅಲ್ಲಿ ದೊಡ್ಡ ಮಟ್ಟದ ಇಲ್ಲಿ ಸಂದಿತ್ತು, ಅಲ್ಲಿ ದೊಡ್ಡ ಮಟ್ಟದ ಸ್ಥಳ ಇವತ್ತು ಸಿಕ್ಕಿದೆ. ಅಲ್ಲಿ ಕೂಡ ಅದ್ಭುತವಾದ ಪ್ಲ್ಯಾನ್ ಕೂಡ ಆಗಿದೆ. ಆ ಕಟ್ಟಡವು ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ಎರಡನ್ನು ಕೂಡ ಸಚಿವರೇ ಬಂದು ಅದಕ್ಕೆ ಚಾಲನೆ ಕೊಡ್ತಾರೆ. ಸರ್ಕಾರದ ಮಟ್ಟದಿಂದಲೇ ಇವತ್ತು ಇದನ್ನು ಇನ್ನೂ ಉತ್ತಮವಾಗಿ ಸರ್ವರ್ಗೂ ಒಳಪಡಿಸಿಕೊಂಡು ಈಗಾಗಲೇ ನಮ್ಮ ಸನ್ಮಿತ್ರರೆಲ್ಲರೂ ಕೂಡ ಅದು ನಮ್ಮ ದಿನಕರುಗಳಲ್ಲಿ ನಮ್ಮ JRM ಶೆಟ್ಟಿ ಅವರಿರಲಿ ಭಾಳಷ್ಟು ವರ್ಷಗಳಿಂದ ಅವರ ಸಮಿತಿ ಮುಖಾಂತರ ಒಂದು ಸೀಮಿತವಾಗಿ ಇವತ್ತು ನಡೀತಾ ಇದೆ. ಈ ಒಂದು ನಾವು ಈ ವರ್ಷ ನಾವು ಸರ್ಕಾರದಿಂದಲೇ ಎಲ್ಲ ಸಂಘ ಸಂಸ್ಥೆಯವರನ್ನು ಮತ್ತು ಎಲ್ಲ ರಾಜಕೀಯ ರಹಿತವಾಗಿ ಮತ್ತು ಯಾವುದೇ ಒಂದು ಸ್ವಾಪೇಕ್ಷೆ ಇಲ್ಲದೆ ಒಂದು ಉತ್ತಮ ರೀತಿಯಲ್ಲಿ ಹಬ್ಬಕ್ಕವನ್ನು ಉತ್ಸವವನ್ನು ಉಲ್ಲಾಲ ಉತ್ಸವವಾಗಿ ಪರಿವರ್ತನೆ ಮಾಡಿ ಸರ್ವರು ಕೂಡ ಭಾಗವಹಿಸುವ ರೀತಿಯಲ್ಲಿ ಅದನ್ನು ಮಾಡಬೇಕೆಂಬ ಇಚ್ಛೆ ಇದೆ. ಇದರ ಬಗ್ಗೆ ನಾವೆಲ್ಲ ಕೂಡ ಇವತ್ತು ಚರ್ಚೆ ಮಾಡ್ತೇವೆ. ಬೇರೆ ಬೇರೆ ಅಭಿಪ್ರಾಯಗಳಿದೆ. ಒಂದು ಅಭಿಪ್ರಾಯ ಬಂದಿದೆ ಅಂತ ಹೇಳಿದರೆ ಅದು ನಾವು ಮಹಿಳೆಯರೇ ಆ ಸಮಿತಿಯಲ್ಲಿದ್ದು ಇಡೀ ಸಭೆಯನ್ನು ಮಹಿಳೆಯರು ನಾವು ನಡೆಸ್ತೇವೆ ಒಂದು ಅಭಿಪ್ರಾಯ ಕೂಡ ಬಂದಿದೆ. ಅದನ್ನು ಕೂಡ ನಾವು ಪರಿಗಣಿಸ್ತೇವೆ. ಏನಿದು ಕೂಡ ಏಪ್ರಿಲ್ ತಿಂಗಳಿನಲ್ಲಿ ಇದಕ್ಕೆ